ಇನ್ ಮನೇಲಿ ಕೂಕಂಡ ದನಿನ್ ಕರೋತಿ ಹೈಕಂ ಕತ್ತ ಎಲ್ಲಿಗಾರು ಹಾಪತಿಗೆ ಹೈಕಣ್ ಕಪ್ಪ ಈಗ ಎಂತ ಗೊತ್ತಿತ್ತ ಮರತ್ಯ ಜಾಸ್ತಿ ಹೈಕಣ್ ಕರು ಇಲ್ಲ ಹೌದಾ ಎಂತಕ್ಕೆ ಅದ್ ಯಾರು ಚಿನ್ನ ಅಂತ ಹೇಳ್ತಾರ ನಾವ್ ಎಷ್ಟು ಹೈಕೊಂಡ್ರು ಅಷ್ಟೇ ಯಾರು ಚಿನ್ನ ಅಂತ ಹೇಳುದಿಲ್ಲ ಅದನ್ನೆಲ್ಲ ಬಳಿ ಅಂಗಡಿದೆ ಎಂಬುದೇ ಅಲ್ಲ ಹೇಳೋರು ಹೇಳಿ ಇದನ್ನ ನೆಲಕ್ಕೆ ಹಾಕಿ ತಿಕ್ಕಿ ಕಾಣ್ಲಿಕ್ಕೆ ಅಂಬ ಚಿನ್ನುವ ಬಣ್ಣು ಅಂತ ಗೊತ್ತಾಗ್ತವ್ರಿ ನಾನೀಗ ಇಷ್ಟಪಲ್ಲ ಹೈಕ ಬಂದಿಯಲ್ಲ ಇದನ್ನ ಮನಿ ಹಿರ್ಗಲ್ ಕಣಂಗ ಅಪ್ಪುದು ಯಪ್ಪ ನೀನೀಗ ಸಮನ್ ಊಟದ ಮನಿ ಹೋಯಿ ಗಂಡಿಗೆ ಒಂಚು ತಲೆ ತಿರ್ಗತ್ತೇನೋ ಎಂತ ಕೊಯ್ ಹಂಗೆ ಹೇಳ್ತ್ರಿ ಈ ನಮ್ಮನಿ ಸಿರಿ ಸಿಂಗಾರ ಮಾಡ್ಕ ಬಂದ ಮದ್ಮಗಂಗೆ ಇದ್ ಮದ್ಮಗಳು ಯಾರನ್ ಸರಿ ಗೊತ್ತಾಗ್ತಾ ಇಲ್ಯೋ ಅಯ್ಯೋ ನೀವು ಸುಮ್ಮನೆ ಐಕಣಿ ಮಾಡ್ರೆ ಹಾಂಗಿದ್ದೆ ಮರ್ತೀನಿ ನೀನ್ ಇವತ್ತು ಕಾಂಬುಕೆ ಅಲ್ಲ ಗಂಟಿ ಅತೆ ಬಂತ ಈ ಬಸ್ಸನ ಇಬ್ರೆ ಕೂಕ ಮಾತಾಡ್ತಿತ್ತಲ್ಲ ಯಾರು ಬತ್ತಿಲ್ಲ ಅಂಬ್ರ ಬಪ್ಪರೆಲ್ಲ ನಿಧಾನಕ್ ಬತ್ರ ನೀವೆಂತ 12 ತುಂಡು ಹಾಸಿ ಬೆಚ್ಚಿರಿ ಏನ ನಿಮ್ ಗಂಡ ಮಕ್ಕಳು ಯಾರು ಬತ್ತಿಲ್ಯಾ ಇಲ್ಲಪ್ಪ ನಾವು ಒಬ್ಬಳೆ ಹೋದಲ್ಲಿಡಿ ಗಂಡ ಮಕ್ಕಳನ್ನ ಕರ್ಕೊ ಹೋಗ್ದ ಹಿನ ಹಂಗಾರೆ ನಾನೊಂದು ಪಾರತೇಕಂಗೆ ಹೇಳಿ ಇಟ್ಟಿದೆ 12 ತುಂಡು ಓಲ್ ಹಾಸಿ ಇಟ್ಟಿದೆ ಕಣಿ ಬತ್ತಿ ಅಂತ ಹೇಳಿರಪ್ಪ ಇನ್ನು ಪತ್ತಿಲ್ಲ ಅವಳಿಗೆ ಅಂತ ಹೇಳ್ದೆ ಮರ್ತಿ ನೀನ ಅಯ್ಯೋ ಅವರಿಗೂ ಹೇಳಿ ಕಿತ್ತಮ್ಮರ್ರೆ ಹಂಗಪ್ಕೊಯ್ ಹೋ ಹೌದಾ ಹಂಗಾರ ಬರ್ಲಿ ಅತ್ತೆ ಅಲ್ಲ ಮಧ್ಯಾಹ್ನ ಮದಿ ಊಟ ಗಡ್ಜಿದಿತ್ತಂಬ್ರಲ್ಲ ಹಾಯ್ ಹೌದು ಮರತಿ ಒಳ್ಳೆ ಗಡ್ಜಿದಿತ್ತು ಎಲ್ಲಿನ ಬಟ್ರೇನೋ ಹಾಲಲ್ಲಿದ್ದಾರೇನೋ ಹಾಲಲ್ಲಿದ್ದಾರೋ ಹೊಲದಲ್ಲಿದ್ದಾರೋ ಆ ಊಟ ಮಾತ್ರ ಗಡ್ಜಾಯ್ತಂಬ್ರ ಕಾಣಿ ಈಗಳು ಹಂಗೆ ಕಂತ ಒಳ್ಳೆ ಗಡ್ಜ ಹತ್ತಕಂತ ಅದೇ ಈಗ ಕೋಳಿಯಲ್ಲಿ ಇತ್ತಂಬ್ರಲ್ಲ ಸುಮಾರು ನಮ್ಮನೆಯಲ್ಲ ಇತ್ತಂಬ್ರೆ ಈಗ ನಾನು ಅದಕ್ಕೆ ಹೊರಟದ್ ಮತ್ತೆ ಅಂತ ತುಂಬಾ ಬಗ್ಗೆ ಇತ್ತು ಅಂತ ಹೇಳಿ ನಾ ಹೊರಟದ್ ಇಲ್ಲಿರು ಹೋತ್ನ ಮೊಣ್ಣ ಈ ಕತ್ಲಿ ಕಟ್ಟು ನೀವು ಬಿಡಿ ಅಂತದ್ಕಲ್ಲ ಫಸ್ಟ್ ಅಲ್ಲ ಬಿಡಿ ಬಿಡಿ ಅದೇ ಮದಿಗಾರ ಒಂದ್ 16 ಸತಿ ನಿಮ್ಮನ್ ದುಡಿ 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 ಬಾ 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 ಅಂತ ಹೇಳಿ ಬರ್ಕಿದಿತ್ ನೀವು ಇದು ಕೋಳಿ ಊಟ ಅಲ್ಲ ಹಂಗಪ್ಪ ಬೇಗ ಹೊಡ್ಕ ಬಂದಿರಿ ಅಯ್ಯೋ ಅದ್ ಹಂಗಲ್ದ ಅಯ್ಯೋ ಅದೆಷ್ಟು ಬೇಗ ರೆಡಿ ಆಗಿ ಬಂದದ್ ಮಾರ್ರೆ ನೀವು ವಸ್ತ್ರಿ ಮಾತು ಹಾಕಿ ಎಷ್ಟು ಬೇಗ ರೆಡಿ ಆಗಿ ಬಂದಿರಿ ಅದ ಹಂಗಾರೆ ಕೋಳಿ ಊಟ ಅಂದ್ರೆ ಸೈ ರೆಡಿ ಇದ್ದೀರಿ ಕಾಣಿ ಫಾಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡು ಅಲ್ಲ ನಿಂಗೇನ್ ಜೀವ ಹಿಡಿತಾ ಆ ನಮ್ಮನಿ ಮೇಲ್ ಫೋನ್ ಮಾಡ್ತೀಯಲ್ಲ ಕಾಣ್ ನನ್ನ ನೆರಿ ಎಲ್ಲ ಸರಿ ಆಯ್ಲೇ ಇಲ್ಲ ಕಾಣ್ ಒಟ್ಟು ನಮ್ಮನಿ ಒಟ್ಟು ನೀನು ಆ ನಮ್ಮನಿ ಬಸ್ ಬಂತ ಹೇಳೋದಕ್ಕೂ ಪಟ ಪಟ ಒಂದ್ ನೆರಿ ಐಕ ಬಂದದ್ ಸರಿಯೇ ಆಯ್ಲೇ ಇಲ್ಲ ಒಂಚೂರು ಸೀರೆ ಊಟದ್ ಸೆರ್ಗಲ್ಲ ಕಾಣ ಅಲ್ಲ ಉದ್ರಿ ಹೋತಾರ ಕಾಣಂಗಿತ್ತೆ ಅಲ್ಲ ಈಗ ನಿಮ್ ನೆರ್ಗಿಯಲ್ಲಿ ಯಾರು ಕಾಮ್ ಬತ್ತಿಲ್ಲ ಆರು ಒಂಥರ ಗಡ್ಜ ಇರಿ ಮರ್ರೆ ಸ್ವಲ್ಪ ಹೊತ್ತು ಪಟ ಪಟ ಸೀರೆ ಉಟ್ಕೊಂಡ್ರು ಸ್ವಲ್ಪ ಹೊತ್ತಲ್ಲೂ ಎಷ್ಟು ಗಡ್ಜಾಯಿ ಬಂದಿರಿ ಕಾಣಿ ಅದು ನೀವು ಹೈಕಡ ನೆಕ್ಲೆಸ್ ಹೈಕಡ ನೀವು ಬಾರಿ ಕಮ್ಮಿ ಅಪ್ಪ ಅಲ್ದೆ ಹೌದು ಮರತಿ ಇದು ಹೈಕಂಡ್ಲ ತುಂಬಾ ಟೈಮ್ ಆಯ್ತು ಒಳ್ಳೆ ಹೊಳಿತ್ತು ಕಾಣಿ ಹೌದು ಅದು ಟೋನ್ ಇದಲ್ಲ ಹಂಗಪ್ಪ ಒಳ್ಳೆ ಹೊಳಿತ್ತು ಎಂತ ವಜ್ರು ಅದ ವಜ್ರು ಅಲ್ಲ ಗಿಜ್ರು ಅಲ್ಲ ನಮ್ಮ ಹಣಿವರ್ಕ್ ವಜ್ರ ಎಲ್ಲ ಮಾಡ್ಕೊಂಬತ್ತ ಅದು ತೆಳುಕ ಚಿನ್ನದಿದ್ ಮಾಡಿ ಅದು ಟೋನ್ ಟೋನ್ ಅಂತ ಹೇಳ್ತಾರ ಕಾಣಿ ಟೋನ್ ಇಟ್ಟದಷ್ಟೇ ಹಂಗಾರ ವಜ್ರ ಅಲ್ಲ ಅದ ಅಲ್ದ ವಜ್ರ ಅಲ್ಲ ನಾವೀಗ ವಜ್ರ ತಕೊಂಬಷ್ಟು ದೊಡ್ಡರ ಆಯ್ತಾ ಬ್ಯಾಂಕಿನ ಕೆಲಸ ಅಲ್ಲ ನಿಮ್ ಗಂಡಂಗೆ ಏನ್ ತಕೊಂಡೆ ಏನು ಅಯ್ಯೋ ಮರತಿ ಸುಮ್ಮನೆ ಆಯ್ಕೋ ಮನಿ ಕಟ್ಟ ಸಾಲ್ವಿ ಇನ್ನೂ ಒಳ್ಳೆ ಇತ್ತೆ ಇವಳು ವಜ್ರ ತಕೊಂಬೋದ ಅಲ್ಲ ನಿಮ್ ಗಂಡಂಗೆ ಬ್ಯಾಂಕಿನ ಕೆಲಸ ಅಂತ ಹೇಳೋದು ಅಲ್ಲ ಬ್ಯಾಂಕಿನ ಕೆಲಸ ಅದೇನು ಲಕ್ಷ ಕಟ್ಲಿಕ್ಕೆ ಕೊಡ್ತಾರ ಈ ಸತಿ ಮನಿ ಕೊಟ್ಟಿತ್ತದು ಮನಿ ಕೊಟ್ರು ಏನ್ ಚಿನ್ನಗಿನ್ನ ಅಂತ ಇಟ್ಲ ಕಾಣಿ ನೀವಲ್ಲ ಚಿನ್ನಗಿ ನೀಡುಕ್ ಬಿಡ್ಲ ಇವ್ರ ಅದೊಂದು ನನ್ನ ಪುಣ್ಯ ಓ ಹೌದಾ ಒಳ್ಳೆ ಲೈಕ್ ಆಯ್ತು ಮಾರ್ರೆ ಮತ್ತೊಂದು ಉದ್ದ ಚೈನಾಗ ಭಾರಿ ಲೈಕ್ ಐತಿ ಎಷ್ಟಿತ್ತು ಅದ್ರೊಳಗೆ ಅಯ್ಯೋ ಅದ್ರೊಳಗೆ ಎಷ್ಟಿತ್ತಂತ ನಂಗೆ ಗೊತ್ತಿಲ್ಲ ಅದು ಗಂಡ ಮಾಡಿ ಹಾಕದು ಎಷ್ಟಿತ್ತ ನಂಗೆ ಗೊತ್ತಿತ್ತಾ ಅಯ್ಯಯ್ಯೋ ನಿಮ್ ಗಂಡ ಮಾಡಿ ಹಾಕದ್ ಎಷ್ಟಿತ್ತ ನಿಮ್ಗೆ ಗೊತ್ತಿಲ್ಲ ಹಂಗಾರೆ ಅದು ಮೋದಿ ಸುರಿ ಮಾಡಿ ಹಾಕದ್ ನಾನು ಕೇಳ್ಕೊಯ್ಲ ಎಷ್ಟಿತ್ತಿ ಏನೋ ಅನ್ಕ ಓ ಹಾಂಗೆ ಹಂಗಪ್ಪ ಕೇಳಲ್ಲ ನೀವು ಇಲ್ಲದೆ ನೀವು ಕೇಳ್ದೆ ಪರ ಹೌದೌದು ಅದಕ್ಕೆ ಕೇಳಲ್ಲ ಆರು ಲೈಕ್ ಇಲ್ಲಿ ಹೆಣ ಹೌದೌದು ಭಾರಿ ಸಾಪಾಯ್ತು ಒಳ್ಳೆ ಗಡ್ಜೆಲ್ಲ ಹೊರಟಿರಿ ನೀವು ಬಿಡಿ ಏನೇ ಆಯ್ತು ಅಲ್ಲ ನಾನು ಸಾಮನೂಟಕ್ಕೆ ಹೊರಡೋಳಲ್ಲ ಮತ್ತವ್ರಿಗೆ ಹೇಳ್ದರಿಗೇನು ಬೇಜಾರಾಗ್ತಂತ ಹೇಳಿ ಹೊರಟದ್ ಅಲ್ಲ ಏನು ಅಂಗಿ ಹಾಯ್ಕ ಬತ್ತೆ ಅಂತದ್ದು ಹೇಳ್ದಂಗಿದ್ದೀತಲ್ಲ ನೀನು ಸೀರೆ ಉಟ್ಕೊ ಬಂದಿದೆ ಅಯ್ಯೋ ಅದ್ರ ಕತಿ ಬಿಡಿ 15,000ದ ಲೆಹಂಗ ತಕೊಂಡದ ಉದ್ದ ಬತ್ಕಣಿ ಉದ್ದ ಅಂಗಿ ತಕೊಂಡದ್ ಅದು ಜೋಳಗಿ ಅತ್ತೆ ನಿನ್ನೆ ಸಾಯಂಕಾಲ ಹೋಯ್ತಾಕ ಬಂದದ ಮತ್ತಿನ್ನೋದು ಯಾರು ಫಿಟ್ಟಿಂಗ್ ಮಾಡಿ ಹೈಕಂತ್ರ ಅಂತ ಹೇಳಿ ಇದನ್ನ ಹೈಕ ಬಂದಿ ಇದು ಮೊನ್ನೆ ಇಸ್ತ್ರಿ ಮಾಡಿ ಇಟ್ಟಿದಿ ಹಂಗಾಕೊಯ್ ಅಯ್ಯೋ ಅಬ್ಬ ಎಂತ 15,000 ಅಂಗಿ ನಿಂಗೆ
ಒಡ್ಡಿಲ್ಲ ಮರತಿ ನಿನ್ನ ಮಾಯಿ ಬಿಡ. ಎಲ್ಲ ದುಡ್ಡು ಮಾಡಿ ಇಟ್ಟಿರಲ್ಲ, 15 ಹೈಕಂಬೆ 20 ಹೈಕಂಬೆ. ಅದು ಗಂಡ ಫಾರಿನ್ ಬಂದದ್ದಲ್ದ, ಹೈಕಂಬೆ. ಅಯ್ಯೋ ನಮ್ಮ ಹತ್ರ ಇದ್ದ ನಾವು ಚಿನ್ನ ಇದ್ದೆ ಅಲ್ಲ ಹೈಕಂದ್. ಇನ್ ಕೆಲವರೆಲ್ಲ ಗೊತ್ತಿದ್ದ ನಿಮ್ಗೆ ಬಣ್ಣು ಹೈಕಂಡ ಮಾರಾಟ ಗುಡ್ಡಿದ ಹೈಕಂಡ ಯಾವ ನಮ್ಮನಿ ಮಾಡ್ತಾರೆ. ಇನ್ ನಾವು ಮಾಡೋದು ಹೆಚ್ಚ. ಹೌದಪ್ಪ ಅಲ್ಲಿ ಮದಿ ಮನೆ ಸುಮತಿ ಹೆಣ್ಣಿನ ಕಂಡಿದ್ದೆ ನೀನ. ಯಾವ ನಮ್ಮನಿ ಮಾಡ್ತಿದ್ ತಕ್ನೆ ಆ ಹೆಣ್ಣೊಂದ. ಅಯ್ಯೋ ನಾನೆಲ್ಲಿ ಬಂದಿದ್ದಿ ಮದಿಗೆ ಬರ್ದಿದ್ದಕ್ಕೆ ಇಷ್ಟು ಗೊಡ್ಜಾಯಿ ಬಂದಲ್ದ ಈಗ ಸಾಮಾನು ಊಟಕ್ಕೆ. ಹೌದಾ ಸುಮತಿ ಎಂತ ಮಾಡ್ತಿದ್ದಿತ್ ಮಾರ್ರೆ ಹಂಗಾರೆ? ಅಲ್ಲ ಅವ್ರೇ ನಾ ಹೆಣ್ ಸಂಬಂಧಿ ಅಲ್ಲ ಗಿಮ್ಮಂದಿ ಅಲ್ಲ, ಏನೊಂದು ಬಣ್ಣದಲ್ಲ ಹೈಕಂಡು ಮಾರಾಟದ ಪೂರ ಮಾರಾಟದ ಅದ್ನೆಲ್ಲ ಹಾಯ್ಕೊಂಡು ದಿಮಿ ಅಂತಿತ್ತಪ್ಪ ಆ ಹೆಣ್ಮನಿ ಮೋದಿ ಕಣ. ಜಾತಿ ಅಲ್ಲ ಆ ಹೆಣ್ಣಿದ ಆರು ಆ ನಮನಿ ಮಾಡ್ಕ ಹಂಗಾರೆ. ಓ ಹೌದಾ, ಹಂಗಲ್ಲ ಆಯ್ತಾ? ಅದೇ ಮೊದ್ಮಗನ ಅಬ್ಬಿ ಐಲಿ ಅಪ್ಪ ಐಲಿ ಬಂದು ಉಂಡ್ರಿಯಾ ತಿಂದ್ರಿಯಾ ಅರ್ಕೆ ಬರಿಲ್ಲ. ಇವಳು ಬಂದ್ಕಂಡ ಬನ್ನಿ ಈಗ ಬಂದ್ರಿಯಾ ಉಂಡ್ರಿಯಾ ತಿಂದ್ರಿಯಾ ಕೇಳ್ತಾಳಪ್ಪ. ಯಾವ ನಮನಿ ಮಾಡದ್ದು ಆ ಹೆಣ್ಣೊಂದ ದಿಮಿ ಅಂತತ್ತಪ್ಪ. ಹಂಗಾರೆ ಇಬ್ಬರ ಮನಿ ಹೋಯ್ ಹಂಗಲ್ಲ ಮಾಡ್ರ ಅತ್ತೆ ಹೆಂಗೆ ಹಂಗಾರೆ? ಹೌದಪ್ಪ ನಮ್ಗೆಲ್ಲ ಹಾಂಗಿದಲ್ಲ ಗೊತ್ತಿಲ್ಲ, ಕೆಲವೆಲ್ಲ ಇರ್ತವೆ ಹಾಂಗಿದ್ ಮಾಡೋಕೆ ಇರ್ತವೆ ಕೆಲವೊದ್ ಕಾಣ್. ಎಂತ ಸೀರಿಗಿನ್ ಗನದ ಹೈ ಕಡಿದಾಳ ಅದಕ್ಕೆ ಆ ನಮ್ಮನಿ ಮಿಟ್ಕದ್ದೆ ಅಂತ. ಸೀರಿಗನದ್ ಮಣ್ಣು ಇದಕ್ಕಿಂತ ಕಳ್ಸಿದ್ದಿತ್ ಕಾಣ್. ಸೀರಿಗಿನ್ ಗನದಿಲ್ಲ, ಒಂದಿಷ್ಟು ಇದೆ ಮಾರಾಟ ಗುಡ್ಡಿ ಸಾರ ಒಂದಿಷ್ಟು ಹಾಯ್ಕೊಂಡಿದ್ದಾಳ ಅಷ್ಟೇ. ಅಯ್ಯಯ್ಯೋ ಹಾಂಗಿನಾರೆ ಹಾಂಗ್ ಮಾಡ್ರೆ ಇನ್ನು ನಮ್ಮ ಕಣಗಿದ್ದಾರೆ ಹೆಂಗ್ ಮಾಡ್ಲಕ್. ಈ ಸೀರೆ ಎಷ್ಟು ಗೊತ್ತಿತ್ತಾ? 30,000 ರೂಪಾಯಿದ. ಅಯ್ಯಬ್ಬ್ಯಾ 30,000ದ? ಹೌದು ಇದಕ್ಕೆ 30,000 ಪ್ಯೂರ್ ರೇಷ್ಮೆ ಗೊತ್ತಿತ್ತಾ? ಎಂತ ಮಧ್ಯೆ ಚಿನ್ನದ ಯಾಳೆ ಇತ್ತೆ ಅಂತ ಮಾರತ್ತೀಯ? ಆ ನಮ್ಮನೆ ಅಷ್ಟಪ್ಪ ಸೀರೆ ದುಡ್ಡು ಕೊಟ್ಟಿದ್ಯಲ್ಲ. ಚಿನ್ನಗಿನ್ನ ಅಂತ ಇಲ್ಲಿ ಅದು ಪ್ಯೂರ್ ರೇಷ್ಮೆ ಅಪ್ಕೋಯ್ ಹಾಂಗೆ. ನೀವು ಒಂದು ತಕಣಿ ಅಲ್ಲ ಲಾಯ್ಕತ್ ಬೇಡಕ್ನೆ ಬೇಡ, ನಮ್ಗೆ ಅಷ್ಟಲ್ಲ ನಮ್ಮ ಮೈಗೆ ಹಿಡುದಿಲ್ಲ ಅಷ್ಟೊಂದೆಲ್ಲ ದುಡ್ಡಿತ್ತು. ಕಾಣಿ ಒಂಚು ಮುಟ್ಟಿ ಕಾಣಿ ಎಷ್ಟು ಮೆದುವು ಇತ್ತು ಕಾಣಿ. ಸೀರೆ ಉಟ್ಕೊಳ್ಳೋದೇ ಗೊತ್ತಾತಿಲ್ಲ ಅಲ್ಲ. ನೀವು ಅಷ್ಟು ದುಡ್ಡು ಕೊಟ್ಟು ಸೀರೆ ತಕೊಂಡ ರೌಕಿ ಅಷ್ಟ ಸಾದ ಹೊಲ್ಸದ್ದೆ ಹೇಳ, ಒಂಚು ಗ್ರ್ಯಾಂಡ್ ಮಾಡಿ ಹೊಲ್ಸು ಕೈಲಿಯಾ? ಅಯ್ಯೋ ಈಗ ಇದೆಲ್ಲ ಫ್ಯಾಷನ್. ಗ್ರ್ಯಾಂಡ್ ಸೀರೆಗೆ ಇದು ಸಾದ ರೌಕಿ, ಸಾದ ಸೀರೆಗೆ ಗ್ರ್ಯಾಂಡ್ ರೌಕಿ. ನಿಮ್ಗೆ ಅದೆಲ್ಲ ಗೊತ್ತಾತಿಲ್ಲ ಈಗ. ಇದೆಲ್ಲ ಈಗ ಹುಡುಗಿಯ ಫ್ಯಾಷನ್. ಹೌದಕ್ನೆ ಮಾಡುರಿ ಏನಾರು ಮಾಡುರಿ ನೀವು. 30,000 ಸೀರೆ ಅಲ್ದ ಮತ್ತೆ ಅಂತ ನಿಮ್ ಕಣಂಗೆ 1,000 1,500 ಸೀರೆ ತಕೊಂಬಂದ್ ಮಾಡಿರಿಯಾ? ನನ್ನ ಸೀರೆ 1,500 ಕೊಟ್ರು ಆಗ. ಇದು 800 ರೂಪಾಯಿ ಸೀರೆ ಎಷ್ಟು ಲಾಯ್ಕಿತ್ಕ? ಹೌದೌದು ಕಾಂಬುಕ್ ಲಾಯ್ಕಿತ್ತು. ಮುಟ್ರ ರಫಕಂತ ಮುಟ್ಟ ಕೇಳಿದಕ್ಕಂತ ಪೇಪರ್ ತುಂಡು ಮುಟ್ದಂಗ ಅತ್ತಕಂತ ಅಲ್ಲ. ಅಷ್ಟು ಲೈಕ್ ಸೀರೆಗೆ ಬೇರೆ ಕಲರ್ ರೌಕಿ ಹೊಲ್ಸಿದೆಯಲ್ಲ ಅದೇನು ಅಷ್ಟು ಸಾಪ್ ಕಾಣ್ತಿಲ್ಲಪ್ಪ. ಓ 800 ರೂಪಾಯಿ ಸೀರೆ ಅಲ್ಲ, ರೋಕಿ ಪೀಸ್ ಬರ್ಲಿಕ್ಕಂತ ಅಲ್ದೆ? ರೋಕಿ ಪೀಸ್ ಬಂದಿತ್ತು, ಎಲ್ಲ ಬಂದಿತ್ತು. ಅದೀಗ ಫ್ಯಾಷನ್. ಅದೇ ಸೀರೆಗೆ ಅದೇ ಕಲರ್ ರೌಕಿ ಯಾರು ಹೊಲ್ಸುದಿಲ್ಲ, ಬೇರೆ ಕಲರೇ ಹೊಲ್ಸುದು ಫ್ಯಾಷನ್ ಈಗ ಅದೆಲ್ಲ. ಹಂಗಾರೆ ನೀವು ಒಂದು ಫ್ಯಾಷನ್ ಮಾಡೋ ಕಲ್ತ್ರಿ, ನಾ ಒಬ್ಬಳೇ ಅಲ್ಲ. ಹೌದು ಮರತಿ ಮಾಡ್ಕಾತ್ತಲ್ಲ. ನೀವು 30,000 ಸೀರೆ ಉಟ್ಕೊಬಪ್ಪದಿ, ನಾವು ಒಂದು 800 ರೂಪಾಯಿ ಸೀರೆಗೆ ಒಂದು ಬೇರೆ ಕಲರ್ ರೌಕಿ ಹೊಸ್ಕೊಂಡ್ ಅಂತ ಲಾಯ್ಕ್ ಮಾಡುರಿ ಎಂತ ಬೇಕಾದ್ರೆ ಮಾಡುರಿ ನೀವು. ಮತ್ತೀಗಳಿನ ಕಾಲದಕ್ಕೆ ಬಣ್ಣಕ್ಕೆ ಮರ್ಯಾದಿಯಲ್ಲ, ಹಾಗೆ ಹಾಯ್ಕೊಂಡ್ರೆ ಯಾರು ಮರ್ಯಾದೆ ಕೊಡ್ತಾರಾ? ಹೌದಪ್ಪ ಅದೊಂದು ಸರಿ ಹೇಳಿರಿ ಕಾಣಿ. ಈಗ ಬಣ್ಣದ ಹಾಕೊಂಡ್ರೆ ಮರ್ಯಾದೆ, ಸೀದೆ ಇದ್ದರಿಗೆಲ್ಲ ಮರ್ಯಾದೆ ಇಲ್ಲ ಈಗ. ಕಾಣ್ ಮತ್ತೆ ರೋಕಿ ಕೈಯಲ್ಲಿ ಕಾಣ ಕನ್ನಡಿ ಇತ್ತು. ಇದು ನಾವು ಮೇಕಪ್ ಗೀಪಪ್ ಮಾಡ್ಕೊ ಹೊತ್ತಲ್ದ ಅಷ್ಟೊತ್ತಿಗೆ ಅಲ್ಲೇ ಕಣ್ಕಂ ಮೇಕಪ್ ಆಚೀಚೆಗೈತೆ ಇಲ್ಲಿ ಅಲ್ಲೇ ಕಣ್ಕಂ. ಈ ರೋಕಿ ಎಲ್ಲ ಒಗುದಲ್ಲ ಅಂಬ್ರ, ಹಾಗೆ ಬಿಸಿಲಿ ಹಾಕಿ ಇಡುದಮ್ರ ಅಷ್ಟೇ. ಹೌದಲ್ಲ ಕಾಣಿ ಕನ್ನಡಿ ಎಲ್ಲದರೊಳಗೆ ಬತ್ತು. ನಾನು ಒಂದು ಹಿಂಗಿ ರೋಕಿ ಹೊಲ್ಸಕ್ ಕಾಣಿ. ಇದು ಒಗುಕಿಲ್ಲ ಅಂತ ಗೊತ್ತಿತ್ತು, ಅದು ಗಲಸಲ್ದ. ಗಲಸೆಲ್ಲ ಒಡ್ದು ಹೊತ್ತು ಒಗ್ವತ್ತಿ ಹಂಗ ಅಪ್ಕೊ ಗಲಸು ಹೊಡೆದವ್ರ ಕಣಿ ಮತ್ತೆ ಲಾಯ್ಕೆ ತೋರುದಿಲ್ಲ. ಅದು ಹೈ ಕಮ್ದಲ್ಲ ಸೀರೆ ಆ ನಮ್ಮನಿ ಅತ್ತ. ಮತ್ತೆ ಈ ರೋಕಿ ಎಲ್ಲದಕ್ಕೂ ಅತ್ತ ಕಲರ್ ಇತ್ತು ಕಾಣ್. ನೀಲಿ ಕಲರ್ ಇತ್ತು, ಹಸಿರು ಕಲರ್ ಇತ್ತು, ಅರ್ಶಿನ ಕಲರ್ ಇತ್ತು, ಪಿಂಕ್ ಕಲರ್ ಇತ್ತು. ನಿನ್ ಸೀರೆಗೂ ಮ್ಯಾಚ್ ಆತ್ಕ. ಬೇಕಾದ್ರೆ ಇನ್ನೊಂದ್ಸತಿ ರೋಕಿ ಕೊಡ್ತಿದ್ ಬೇಕಾದ್ರೆ ಹೈಕ್ ಹೋಗು ಒಂದ್ಸತಿ. ಈ ರೋಕಿ ಪೀಸ್ ಎಲ್ಲಿ ತಕೊಂಡ್ರಿ ಹೇಳಿ, ನಾನು ಒಂದು ತಕಂತೆ. ನಿಮ್ದೆಲ್ಲ ನಾವು ಹೈಕಂದ. ನೀವು ಒಂಚೂರು ದಪ್ಪ ಇದ್ರಿ ಅಲ್ಲ, ನಾವು ಒಂಚೂರು ಸಪುರ ಇಲ್ಲಿ ಹಂಗಾರ. ಹೌದೌದು ನೀ ಸಪುರ ಅಂತ ಹೇಳಿ ಒತ್ತಿ ಹೇಳೋದು ಬೇಡ, ಒಂದು ಹೆತ್ತಿ ಹಿಡ್ದು ಕಾಣ. ನೀನು ಒಂಚೂರು ದಪ್ಪ ಆತೆ, ನಮ್ಗೆಲ್ಲ ಮಕ್ಕಳಾಯ್ತು ಹಂಗಪ್ಪ ಒಂಚೂರು ದಪ್ಪ ಆಯ್ತು. ನಾವು ಹಾಗಿದ್ದಲ್ಲ ಹೇಳಬೇಡಿ, ನಂಗೆ ನಾಚಿಕೆ ಆಗ್ತಿನ್ನು.
ಹೌದೇನ ಹೌದ ಮದಿ ಆದ್ಮೇಲೆ ನಿನ್ನ ನಾಚಿಕೆ ತಕೋ ಹತ್ತು ಸುಮ್ಮನೆ ಐಕೋಲ್ ಯಾವತ್ತು ನಮ್ಗೆಲ್ಲ ಚಕ್ಕುಲಿ ಊಟ ಯಾವತ್ತೆ ಹಾಕುವ ಹಾಕುವ ನಿಂಬಕ್ ಚಕ್ಕುಲಿ ಊಟ ಹಾಕ್ದೆ ಇರ್ತಾ ಹೇಳುವ ಸದ್ಯದಲ್ಲೇ ಕಾಂಬ ಎಂತ ಅತ್ತನ್ಕ ಅಲ್ಲ ಅದೆಲ್ಲ ಬಿಡಿ ಮೊನ್ನೆ ನಾನು ಎಂಗೇಜ್ಮೆಂಟಿಗೆ ಹೋಯ್ದಿಯಲ್ಲ ಹೌದಾ ಯಾರ ಮನಿದೆ ಎಂಗೇಜ್ಮೆಂಟ್ ಅದೇ ಕಾವಲಿಕ್ಕನ್ ಮಗಳದ್ದ ಹೋಯ್ದಿಯಲ್ಲ ನಾ ಎಂಗೇಜ್ಮೆಂಟಿಗೆ ಓ ನೀ ಅದಕ್ಕೂ ಹೋಯ್ದಿಯಾ ಹಾ ಎಂತ ಆಯ್ತ ಎಂತಿಲ್ಲ ಅದಕ್ಕೆ ನಾನು ಸೀರೆ ಉಟ್ಕೋದಲ್ಲ ಚೂಡಿ ಚೂಡಿ ಹಾಕೋದ್ ನಾನು ಅದೇ ನೀ ಚೂಡಿ ಹಾಕೊಂಡ್ರೆ ಒಳ್ಳೆ ತೊಟ್ಟಿನ ಏನ್ ಕಣಂಗ ಆ ನಮ್ಮನಿ ಆರು ಆ ಚೂಡಿ ಒಂದು ಕಳ್ಸ್ಕೊ ಹಬ್ದಪ್ಪ ನೀ ಎಲ್ಲಿ ಹೋದ ಹಾಪಂಗು ಅಯ್ಯ ನೀವೊಂಚ ಸುಮ್ಮನೆ ಹಾಕೊಂಡ್ರೆ ಬೇಬೇಕಾ ಎಂತಿ ಅಂತದಾರಲ್ಲ ಚೂಡಿ ಹಾಕಂದ್ರ ನಿನ್ನ ಹೈಕಂದ್ ಹೆಚ್ಚಾಯ್ತಾ ಅಲ್ಲ ಎಲ್ಲ ಹೈಕ ಹೋತ್ರ ನಿಂದ ಸರಾಸರಿ ಜೀವಲ್ಲ ಈಗಳೇನೊಂಚೂರು ಸೊಪ್ಪುರಾದಂಗೆ ಇತ್ತಪ್ಪ ಅದಕ್ಕೆ ಅಂತ ಲಾಯ್ಕತ್ ಚೂಡಿ ಹಾಕೋ ಹಬ್ಬಕ್ಕೆ ಲಾಯ್ಕತ್ ಅದಲ್ಲ ಈಗ ಫ್ಯಾಷನ್ ನಾ ಎಂತ ಹಳೆ ಮುತ್ಕಿಯ ನಿಂಗೆ ರೆಡಿಮೇಡ್ ಚೂಡಿ ಎಲ್ಲ ತಿಲಿಯಕಂತ 5 ಪೀಸ್ ತಕ ಹೊಲ್ಸಕಂತ ಅಲ್ದಾ ಹಾ ಹೌದು ಸಾಕು ಹೆಂಗ್ಸೆ ಸಾಕು ನಿಮ್ಮ ಹೌದಲ್ಲ ಮತ್ತೆ ನಂಗೆ ಬಾಯಿ ಮುಂದೆ ಮತ್ತೆ ಹಾಗಿದೆಲ್ಲ ಮಾತಾಡ್ರೆ ಅಲ್ಲೇನ ಕುಶಲ್ ಮಾಡೋದು ಕುಶಲ್ ಹೌದು ಅದೆಲ್ಲ ಎಲ್ಲಿ ಸಿಕ್ಕತ್ ನಿಂಗೆ ಸಿಕ್ಕತ್ತ ನಿನ್ ಸೈಜಿಗೋ ಹೌದು ಸಿಗ್ದೆ ಅಲ್ಲ ನಾ ಎಲ್ಲಿಗಾರ ಹೋಯ್ ತಕಬತ್ತಿ ನಂಗೆ ಬೇಕಾಪ ಮಗಿದ್ರೆ ನಾ ಎಲ್ಲಿ ಬೇಕಾದ್ರೆ ಹೋಯ್ ತಕಬತ್ತಿ ಹೌದಪ್ಪ ಹೌದು ನಿನ್ನ ಮಾಯಿ ಎಲ್ಲಿಗೆಲ್ಲ ಕರ್ಕೊಯ್ ತಕಬಪ್ಪ ನಿಮ್ಮ ಮಾಯು ಹಾಗಿನೇರೆ ಅಲ್ಲ ಸಸಿ ಸಸಿ ಅಂತ ಇಕ್ಕಂದಲ್ಲ ಮಾಯಿ ಎಲ್ಲಿಂದಾರು ತಕಬಂದು ಹಾಕುವಳ್ ನಿಂಗೆ ನಿನ್ ಮಾಯಿ ಸುದ್ದಿ ಹೇಳಕ್ಕೂ ನಿನ್ ಮಾಯಿ ಬತ್ತಿದ್ಯಾ ಸಾಮಾನುಟಕ್ಕೆ ಬತ್ರ ಅದಕ್ಕೆ ಮುಂದ್ ಸೀಟ್ ಖಾಲಿ ಇಟ್ಟಿದಿ ಮಾಯಿ ಕೂಕಂಕೆ ಓ ಮಾಯಿ ಸಸಿ ಇಬ್ರು ಹೊರಟಿದ್ಯಾ ಹೇಳ್ತೆ ಬಂದ್ರು ನಿನ್ ಮಾಯಿ ಓಲ್ ಹೌದಾ ಎಲ್ಲಿ ಬಂದ್ರೆ ಅಕಡೆ ಬಂದ್ರಿಯಾ ಬನ್ನಿ ಕೂಕಣಿ ಅಯ್ಯ ಹಬ್ಬ ಸಾಕಾಯ್ತು ಮತ್ತೆ ಅಲ್ಲಿಂದ ಇಲ್ಲಿ ಬರ್ಕ ಡೊಳ್ಳು ಬೀಸ್ಕ ಬಾರಿ ಚಂದ ಆದಂಗಿತ್ತಲ್ಲ ಎಂತ ಸೀರೆ ಯಾರದ ಹೆಣ್ಣಿದ ಶ್ರವಣ ಹೆಣ್ಣಿದ ಏನ ನಿಂದ ಸೀರೆ ನಂದಲ್ಲಪ್ಪ ಮಾಯ ಹತ್ರನೂ ಹಾಂಗಿದೆ ಇತ್ತು ಎಂತ ನಾವೊಬ್ಳೆ ಉಟ್ಕೊಂಡ ಹಾಂಗಿದೆಲ್ಲ ಮಾಯ್ದು 25,000 ಸೀರೆ ಅದು ನೀವಿಬ್ರು ಮಾಯಿ ಸೊಸಿ ಒಡ್ಡಿಲ್ಲ ಮಾರತಿ ಇದ್ದರ್ಮ ನಿಮ್ಮ ಸಮ್ಮನ ಊಟಕ್ಕೆ ಮದಿಗೆಲ್ಲ ನಮ್ಮ ಮನೆ ತಕಂತ್ರಿ ಅಲ್ಲ ನಾನು ನಿಮಗೆ ತಕೊಂಕ ಆಗಂತ ಹೇಳಿತಾ ಎಲ್ಲಿ ಹೇಳಿದಿ ಹೇಳಿ ಶ್ಯಾಮಲ ನೀವು ತಕೊಂಡ್ಬೇಡಿ ಅನ್ಕಂಡ ಇಲ್ಲಪ್ಪ ನಾ ಹೇಳಪ್ಪ ನೀವು ತಕಣಿ ಶ್ರದ್ಧೆಲ್ಲ ತಕಣಿ ನೀವು ನಾವೇನ್ ಬೇಡ ಅಂತಿಲ್ಲಪ್ಪ ಆಯ್ಕಲ್ಲ ಮಾರತಿ ನಮಗ್ ನಿಮ್ಮಷ್ಟು ಶ್ರೀಮಂತಿಗೆ ಬರ್ಲ ಇನ್ನು ಬಂದ್ರ ಮೇಲ್ ಕಾಂಬ ನಿಮ್ಗೂ ಆದಷ್ಟು ಬೇಗ ಶ್ರೀಮಂತಿಗೆ ಬರ್ಲಿ ನಮ್ಗೆ ಏನಾದ್ರ ನಿಮ್ ಬಾಯ್ ಲೆಕ್ಕದಲ್ಲ ಒಂದು ಹಾಂಗೆ ಐಡಿ ಅಕ್ಕಣಿ ಅಜ್ಜಿ ಇನ್ನು ಯಾರು ಬರ್ಲ ಅಲ್ಲ ನಾವೇ 3 ಜನ ಹಬ್ಬೆ ಅಂತ ಇನ್ನು ಗಂಟಿ ಐಲಿ ನಿಮ್ ಸೊಸೆಯಿಂದ ಗಡ್ಬಿಡಿಯೋಳ ನಾ ಬೇಗ ಬಂದು ಕೂಕಣದ್ದೇನೆ ಕಡಿಕೊಂಡ್ರೆ ಸೀಟ್ ಸಿಕ್ಕುದಿಲ್ಲ ಅಲ್ಲ ಹಾಂಗ ಅಪ್ಕೋಯ್ ನಾನು ಬೇಗ ಹೊಡ್ಸದ್ ಮಾಯ ಹತ್ರನು ಬೇಗ ಬನ್ನಿ ಅಂದದ್ ಹೌದು ಮಾರತಿ ಉಡುಪಿ ಪೇಟೆರಿಗೆ ಹೋಯ್ತಲ್ಲ ನಿತ್ಕ ಹಬ್ಬದ ಹಬ್ಬದ ಇಷ್ಟಿಷ್ಟು ಬಾದಿ ಸೀರೆ ಉಟ್ಕ ಅಲ್ಲ 25,000 ಸೀರೆ ಯಾರು ಬಾದಿ ಇತ್ತ ಹಂಗಾರೆ ನನ್ ಸೀರೆ ಎಲ್ಲ ಕೊಂಚಲ ಮಿಕ್ಸ್ ಇತ್ತು ಹಾಂಗ ಅಪ್ಕೋಯ್ ಸ್ವಲ್ಪ ಬಾದಿ ಇತ್ತು ಇರತ್ ದುಡ್ಡಿದ್ರೆ ಎಲ್ಲ ಇರತ್ ಅಲ್ಲ ಇಷ್ಟು ದೊಡ್ಡ ಬಸ್ ಮಾಡಿರಲ್ಲ ಯಾರು ಇಲ್ಲಿ ಹಂಗಾರೆ ನಾವೇ 3 ಜನವೇ ಅಂತ ಅಲ್ಲ ಬೇಬೇಕ ನೀವ್ ಯಾರಿಗೆ ಹೇಳಿ ಏನ ಬತ್ರೆ ಗಿತ್ರಿ ಅಂತ ಕೇಳ್ಲಿಯಾ ಇಲ್ಲಪ್ಪ ನಾ ಯಾರಿಗೆ ಕೇಮ್ ಕೊಯ್ಲಿ ಬತ್ರ ಅಲ್ದ ನಾನ ಪಾರ್ತಿಯಕ್ಕ ಹತ್ರ ಕೇಳಿ ಪಾರ್ತಿಯಕ್ಕ ಪತ್ತಿಲ್ಲಪ್ಪ ಇಷ್ಟೊತ್ತಾರು ಪಾರ್ವತಿ ಇನ್ನು ರೆಡಿ ಆಯಿಲ್ಲ ಹೇಳ ಓಲ್ ಇನ್ನು ಗಂಟಿ ಬಿಟ್ಕ ಹೋತಿದ್ದಾಳಪ್ಪ ಬತ್ತಳೋ ಇಲ್ಲಿ ಅವಳು ಪಾಪ ಆ ಹೆಂಗಸಿಗೊಂದು ಯಾವ ನಮ್ಮನೆ ಕೆಲಸ ಏನು ಆ ಹೆಂಗಸ ಮಾಯಿ ಒಂದು ಮಾಡುದು ಪಾಪ ಒಂದು ಕೆಲಸ ಮುಟ್ಟುದಿಲ್ಲ ಮಾಯಿ ಎಲ್ಲ ನನ್ನ ಮಾಯಿ ಕಣಗಿತ್ರ ಹೌದು ಮಾರತಿ ಪಾರ್ವತಿ ಅಂದ್ ಯಾವ ನಮ್ಮನೆ ಇದು ಮಾಡಿದಾಳೆ ಏನೋ ಪಾಪ ಮಾಡಿದಾಳೆ ಏನೋ ಆ ಹೆಣಿ ಬೆಳಗಿನ ಸಾಯಂಕಾಲದವರೆಗೆ ಕೆಲಸವೇ ಆಗ್ತು ಹೊರ್ತು ಎಲ್ಲಿಗೊಂದು ಹೋಯ್ಕ ಬರ್ಕ ಪಾಪು ಹೌದಲ್ಲ ಮಕ್ಕಳೇ ಪಾಪ ಪಾರ್ವತಿ ಹೆಣ್ಣು ನಾನು ಕರ್ದಿ ಆ ಹೆಣಿ ಕೇಳಲಿಲ್ಲ ದನಿನ್ ಬಿಡ್ಕ ಹೋತಿತ್ತಪ್ಪ ಸೀದಾ ಬತ್ರೋ ಇಲ್ಲೇ ಈಗ ರಾತ್ರಿ ಕೊಟ್ಟು ಒಂದು ಗಡಿಗೆ ಪುರ್ಸತ್ತಿಲ್ಲಪ್ಪ ಹೆಂಗಸಿ ಮೊನ್ಕಾವಲರಿಗೂ ಕೆಲಸಪ್ಪ ನಮ್ಮ ಈ ಜೋರು ಹೌದಪ್ಪ ಆದ್ರೆ ನಾ ಬೆಳಗಿನ ಸಾಯಂಕಾಲದವರಿಗೆಲ್ಲ ಕೆಲಸ ಮಾಡೋದಿಲ್ಲ ಹಾಪಲ್ ಹೋತಿ ಬಪ್ಪಲ್ ಬತ್ತಿ ಹೌದು ಹಾಪಲ್ ಹೋಯ್ಕ ಬಪ್ಪಲ್ ಬರ್ಕ ಹಂಗೆ ಕೂಕೊಂಡ್ರೆ ಹಬ್ದ ಅಲ್ಲ ನಮ್ಮನೆ ಅಭಿಮನೆ ಮನೆ ಪೂಜೆ ಇದ್ದಿತ್ತು ಮಾರ್ರೆ ನಾನು ಹೊಯ್ಕ ಅಂತ ಹೇಳಿ ಎಲ್ಲ ರೆಡಿ ಆತಿ ಎಂತೈತ್ ಮಗ ಹೊಯ್ದೆ ನೀ ಕಡಿಕೆ ನಾ ಹಾಪದ್ ಹೊಯ್ದಿ ಅದ್ರೊಳಗೆ ನಮ್ಮನೆ ಮಾಯಿದೆ ಆಸೆ ಗೊತ್ತಿತ್ತು ನಿಮ್ಗೆ ಎಂತ ಮಾಡ್ರೆ
ಉದ್ದ ಬೆಳೆದು ಗೆದ್ದೆಲ್ಲ ಹೊಟ್ಟಿ ಹೊತ್ತು ನೀವು ಉದ್ದ ಕಿತ್ತ ಹೋಯ್ಕಂತ ಹೇಳುತ್ತೆ. ಉದ್ದ ನಾಳೆ ಪೂಜೆ ಇಟ್ಕೊಂಡು ಇವತ್ತು ಉದ್ದಕ್ಕೆ ಇಳುದಂದ್ರೆ ಹಬ್ದ ಅವಳದ್ದು 2 ಹೆಣ್ಮಕ್ಳಿದ್ವಲ್ಲ, ಹೆಣ್ಮಕ್ಳ ಹತ್ರ ಪಪ್ಪು ಕೇಳು ಕೈಗೆ ಮಗ ಸ್ವಲ್ಪ. ನಿಂಗೊಬ್ಳಿಗೆ ಅತ್ತ ಸುಡಿನಿ ಅತ್ತೆ. ಅವು ಬತ್ತುವ ಮಣ್ಣ ಬತ್ತುವೆ ಸೊಯ್ಯವು, ಅಕ್ಕಿ ಅಂತೂ ಅಲ್ಲವು ಬತ್ತುವೆ. ಬತ್ತಿಲ್ಲ ಮಣ್ಣಿಲ್ಲ, ಸಾಪ್ ಮಾಡಿ ಉದ್ದ ಕಿತ್ತ ಕೊಂಡಿ ಜಪ್ಪಿ ಗಾಳಿ ಹಿಡುವಲ್ಲರಿ ಬತ್ತಿಲ್ಲ. ಗಾಳಿ ಹಿಡಿದ್ರ ಮೇಲೆ ಇಲ್ಲ ಮಾಯ್ದೊಂದು ಫೋನ್ ಹಾಪುದು, ಮಕ್ಕಳೇ ಉದ್ದ ಕಿತ್ತಿಟ್ಟಿತ ಬಂತಕೋ ಹೋಯ್ನಿ ಅನ್ಕ. ಅಯ್ಯ ಅಬ್ಬಿ ಹಿಂಗಿನವ್ರು ಇರ್ತಾರ? ಹೌದಾ, ನಿಂಗೆ ನಮ್ಮನೆ ಪಂಚಾಯತಿ ಎಲ್ಲ ಗೊತ್ತಿಲ್ಯಾ? ಉದ್ದ ಕಿತ್ತ ಅದು ತುಂಬಿಸಿ ಕೊಡುದು, ಉದ್ದಿನ ತುಂಬಿಸಿ ಕೊಡುದು. ಕೆಲಸ ಮಾಡೋಕೆ ಯಾರಿಲ್ಲ ಬಲೆ, ನಾನೇ ಮಾಡ್ತೆ. ಕೆಲಸ ಮಾಡೋಕೆ ಯಾರು ಇಲ್ಲ. ಮತ್ತೊಂದು ಸಸಿ ಅಂಬಡಿದ್ದಾಳೆ, ಯಬ್ಬಾ ದೇವ್ರೆ. ನಮ್ಮ ಆಯಿಗೆ ಇಲ್ಲಿ ಪತಿಗೆ ಆ ಸಸಿ ಆಯ್ಲಿಲ್ಲ, ಕಚಾಡ್ಕಂತಿದ್ದೀರಿ. ಈಗ ದೂರ ಇದ್ದಾಳಲ್ದ ಮಾಯಿ ಸಸಿ ಒಳ್ಳೆ ಲೇಲೆ ಪಗಡೆ ಕಣಂಗೆ ಒಳ್ಳೆ ಮಾತು. ಏನು ಮಾಯಿ ಬಿಟ್ರೆ ಸಸಿ ಇಲ್ಲ, ಸಸಿ ಬಿಟ್ರೆ ಮಾಯಿ ಇಲ್ದಿದ್ದಾರ ಕಣ. ಆ ನಮ್ಮನಿ ಮಾತಪ್ಪ ಮೊಬೈಲಲ್ಲೇ. ಹೌದಾ, ಈಗ ಲೈಕ್ ಮಾಡಿ ಮಾತಾಡ್ತಾಳ ಸಸಿ? ಹೌದಪ್ಪ, ಈಗ ಉದ್ದಕ್ಕಿಡು ಬತ್ತಿ ಮೈ ನಾನು ಅಂತಿದ್ದಲ್ಲಪ್ಪ. ಏನು ಪತ್ತಿ ಇಲ್ಲಪ್ಪ. ನಮ್ದಿಗೆ ಉದ್ದು ಕಿತ್ತಾಯ್ತಲ್ದ, ಇನ್ನು ಬಪ್ಪ ಉದ್ದು ತುಂಬ್ಕೊ ಹಾಪಕ್ಕೆ. ಈ ಕಡೆಗೆ ಅಂತ ನಿಮ್ಮನೆ ಪೂಜೆಗೆ ಹೋಯ್ಲಿಯಾ? ಪೂಜೆಗೆ ಹೋಯ್ದೆ ಇಪ್ಪದ್ದೆ ನಾ ಹೋದ್ಯಪ್ಪ. ಇಷ್ಟು ದಿವಸ ಉದ್ದು ಬೀಳ್ದಿದ್ದಾರ ದಿವತ್ತೇ ಬೀಳಕ ಅದು ಎಲ್ಲ ಹೊರ್ಮೈಕು ನಾ ಹಾಪಕ್ಕಾಗಂದ್ ಹೊರ್ಮೈಕು. ಹೋರ್ ಇವ್ರಿ ಕೆಲಸ ಹೆಚ್ಚಾಗ್ತಲ್ಲ ಹಂಗಪ್ಕೊಯ್ ನಾ ಹಾಪಕ್ಕಾಗಂದ್ ಹೊರ್ಮೈಕು ಮಾಡೋದು. ನೀವು ಅಪ್ರೂಪಕ್ಕೆ ಮನೆ ಹೋಗ್ದಲ್ದ, ಯಾವತ್ತೂ ಹೋಯ್ಕಂತ್ರಿಯಾ? ಹೌದು ಹೇಳಿ, ಇಲ್ಲಿ ಕೇಳ. ನಾ ಹೊಯ್ದೆ 1 ವರ್ಷ ಆಯ್ತು ಮನೆಗೆ. ಅಲ್ಲ ಊರಿಂದ ಬೆಂಗಳೂರಿಂದ ಎಲ್ಲ ಬಂದಿರು ಹೊರತು ನಾನಂತೂ ಹೋತಿಲ್ಲ ಕಣಿ. ಇಲ್ಲೇ ಹತ್ರ ಕಾಲಡಿ ಇದ್ದಾಳೆ, ನಾನೇ ಮನೆಗೆ ಹೋತಿಲ್ಲ. ಮತ್ತೊಂದು ಪೂಜೆ ಇಪ್ಪದು ಹಾಕ್ದಲ್ದ ಕಡಿ ನನ್ನ ಅಂದಿಕಳೆಲ್ಲ ಬೈದ್ರು ಬರ್ದಿದ್ರು, ಅಚ್ಚಿ ನಾ ಮತ್ತೆ ಹೋದಿ. ನಿಮ್ಮ ಗಂಡ ಅಂತ ಹೇಳುದಿಲ್ಯಾ? ಗಂಡ ಪೂರ ಅಬ್ಬಿ ಮಾತೆ ಕೇಂಬುದು. ಈ ಪೂರ ಕೇಳ್ಲಿ ಹಂಗಂದ್ ಹೆಂಡತಿ ಮತ್ ಬಿಟ್ಟು ಹಾಕುದಾ? ಪೂರ ಅಬ್ಬಿ ಮಾತ್ ಕೇಂಬ್ದೆ. ಯಬ್ಬಾ, ನಂಗ ಗಣಸಿನ ಕಟ್ಕೊಂಡ ಸಾಕಾಯ್ತ. ಹೌದ್ ಮಾರತಿ, ನೀನ್ ಆಪಕ್ ಹೋಯ್ ಅಂತ ಬಚ್ಚಕ್ಕನೊಟ್ಟಿಗಿದ್ದೆ, ಬೇರೆ ಯಾರಿಗಾರ ಹಬ್ದ. ಮತ್ ನಮ್ಮ ಮಾಯಿ ಆಸೆ ಗೊತ್ತಿತ್ತ ನಿಮ್ಗೆ? ಮತ್ತೆ ಆಸ ಮಾಡ್ದಾಳ. ನಾನ ಇಪ್ಪರ್ಗಿ ಎಲ್ಲ ಒರ್ಸ್ಕ ಬರ್ತಿಲ್ಲಕ್ಕ, ಎಲ್ಲೇ ಒರ್ಸ್ಕ ಹಾಪುದ್ ನಾನ. ಇವರೆಲ್ಲರೂ ಆದಿತ್ಯರ ಇವ್ರ ಮನೇಲಿ ಇರ್ತಾರಲ್ಲ, ನನ್ ಗಂಡ ಮನೇಲಿ ಇರ್ತಾರಲ್ಲ, ಇವ್ರು ಮಾಡಿ ಆಸೆ ಗೊತ್ತಿತ್ತಾ? ಮಗ ಬಪ್ಪುದ ಬೈಕಿನ ಸೌಂಡ್ ಕೇಂಬಕು ಗುಡು ಓಡುದ, ಒಂಚೂರು ಗುಡ್ಸ್ದಂಗ್ ಮಾಡುದು. ಇದ ಒರ್ಸು ಬಟ್ಟೆ ಇರ್ತಾರೆ ಹಿಂಡುದು ಒರ್ಸುದೈಕ ಮಗನ ಎದುರು ನಾನೇ ಒರ್ಸ್ದೆ ಅನ್ಕಂಡು. ಅಯ್ಯಯ್ಯೋ, ಹಂಗಲ್ಲ ಮಾಡ್ತಾರ? ಹೌದಪ್ಪ, ಹಾಗೆ ಮತ್ತಿತ್ತಲ್ಲ. ಮಗ ಬೆಳಗ್ಗೆ ಕೆಲ್ಸಕ್ಕೆ ಹಾಪತ್ತಿಗೆ ಬಟ್ಟಿ ನೆಲ್ಸಕ್ಕೆ ಓಡಾಡುದ, ಮಗ ಇಪ್ಪತ್ತಿಗೆ ಬಟ್ಟಿ ಒಗಿತಾರ ಕಣಕ್ ಹಾಪುದು, ಹತ್ರ ಹಾಪುದು. ಒಗಿತಿಲ್ಲ ಮಣ್ಣಿಲ್ಲ, ನಾನೇ ಕಡಿಕ್ ಒಗಿಕ ಮಗಂಗೆ ಎಣ್ಸಕಲ್ಲ, ನಾನು ಅಬ್ಬೇ ಒಗ್ದು ಹಾಕುದು ಅನ್ಕಂಡ. ಅದೆಲ್ಲ ನಿಜ ಅಂತ ಹೇಳಿ ಎಣಿಸ್ಕಂತ್ರ ನಿಮ್ ಗಂಡ? ಹೌದೇನ, ಗಂಡಸಿಗೆ ಅಂತ ಗೊತ್ತಾತಿಲ್ಲ, ಬಿಳಿ ಇದ್ದದೆಲ್ಲ ಹಾಲಂದು ಎಣಿಸ್ಕಂತ. ನಾ ಮತ್ತೆ ಹೇಳಕ್ಕೂ ಹೋತಿಲ್ಲ, ಈ ಹಳೇರಿಗೆ ಅರಳು ಮರಳಂದು ನಂಗೆ ಹಂಗೆ ಅನ್ಕ ಸುಮ್ಮನೆ ಐಕಂದೆ. ನನ್ನಷ್ಟಕ್ಕೆ ನಾ ಕೆಲಸ ಮಾಡ್ತಾ ಐಕಂ. ಹೌದು ಮಗ, ಮೇಲ್ ಕಾಮನ್ ದೇವ್ರೊಬ್ಬ ಇರ್ತ, ಅದೆಲ್ಲ ಹೇಳಿ ಮನೇಲಿ ಗಲಾಟೆ ಸೈ. ಹೌದಾ, ನಾನು ಅವ್ರನ್ನ ಎಷ್ಟು ಅನುಸರಿಸ್ಕೊ ಹೋತಿ ಅಂತ ಹೇಳ್ರೆ, ಯಬ್ಬ ಅದಕ್ಕೆ ಈ ಮಟ್ಟಿಗೆಲ್ಲ ಅನುಸರಿಸ್ಕೊ ಹಾಪುದು. ಯಬ್ಬ ಎಂತ ಮಾಡ್ರು ಸರಿಯೇ ಇಲ್ಲ ಅಂಬುದ ಕಣಿ ಅಜ್ಜಿ, ಎಂತ ಮಾಡೋದು ಹೇಳಿನ. ಈ ಹಳೇರಿ ತಕ ಹೊತ್ತ ಹಂಗಾರಿನ್ನ ಒಟ್ಟು ಮಾಡೋಕೆ. ಬಿಡ್ ಮಗ ಬೇಬಿಯ, ಒಬ್ಬೊಬ್ರು ಇರ್ತ್ರಿ ಅಂತ ಮಾಡೋಕಿಲ್ಲ. ಪ್ರಪಂಚ ಅಂದ್ರೆ ಹಂಗೆ ಅಲ್ದ ಮಾಯಾ. ನೀವು ನಂಗೆ ಹಂಗೆಲ್ಲ ಮಾಡಬೇಡಿ. ಈ ಹೆಣ್ಣಿದೊಂದು ಹಗ್ಲಾಸ ಶುರುವಾಯ್ತು, ಸುಮ್ಮನೆ ಆಯ್ಕೋಣ. ನಾ ಹಂಗೆಲ್ಲ ಮಾಡ್ನ ನಿಂಗೆ? ನೀನ ಪುಣ್ಯ ಮಾಡಿದೆ ಬಿಡ್ ಶ್ಯಾಮಲ, ನಿಂಗೆ ಹಂಗೆಲ್ಲ ಮಾಡೋದಿಲ್ಲ ನಿನ್ ಮಾಯಿ. ನೀನು ಅವರನ್ನೆಲ್ಲ ಲೈಕ್ ಮಾಡಿ ಕಾಣ್ಕೊ ಅಷ್ಟೇ. ನನ್ನ ಸಸಿ ನಮ್ಮನ್ನೆಲ್ಲ ಲೈಕ್ ಮಾಡಿ ಕಣ್ಕಂತಾಳೆ, ಅದಕ್ಕೆಲ್ಲ ಮತ್ತೆ ಹೇಳುದೇ ಬೇಡ. ಹೋ, ಎಲ್ಲ ಬತ್ತಿದ್ರಲ್ಲ ಅಡ್ಡಿಲ್ಲ. ಹಂಗ ನಾವೊಂದು ಸಾಮಾನು ಊಟ ಮುಗಿಸ್ಕೊ ಬತ್ತೋಕ? ಹೌದು, ಭಾರತೀಯ ಬಂದಳಲ್ಲ ಓ ಅಲ್ಲ, ಬರ್ಲಿ. ಗೊಡ್ಬಿಡಿಯಲ್ಲೇ ಸೀರೆ ಉಟ್ಕೊ ಬಂತೇನೋ ಹೆಣ್ಣು? ಹೌದಕ್ಕಂತ ಗೊಡ್ಬಿಡಿಯಲ್ಲೇ ಸೀರೆ ಉಟ್ಕೊ ಬಂತೇನೋ. ನಮ್ಮ ಬಸ್ಸಲ್ಲಿ ಪಂಚಾಯತಿ ಇಲ್ಲಿಗೆ ಮುಗಿಸ್ತಿದ್ವಕ್ಕ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲ ಒಂದು ಸಬ್ಸ್ಕ್ರೈಬ್ ಆಯ್ನಿ. ಹಾಗೆ ಪಕ್ಕದಲ್ಲಿ ಕಾಂಬು ಬೆಲ್ ಐಕನ್ ಒಂದು ಒತ್ತಿಬಿಡಿ. ಬಾಯ್ ಎಲ್ಲರಿಗೂ.